ವೀಕ್ಷಕರೇ, ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯ ವರ್ನಳ್ಳಿಯಲ್ಲಿ ವಾರ್ಡ್ ನಂಬರ್ 5ರಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ರಾಮಮೂರ್ತಿ ಅವರು ಸ್ಪರ್ಧಿಸುತ್ತಿದ್ದಾರೆ. ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ನನ್ನ ಹೆಸರು ರಾಮಮೂರ್ತಿ ಅಂತ. ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ವರ್ನಳ್ಳಿ ಗ್ರಾಮದ ಪೂರ್ವ ವಾರ್ಡ್ ನಂಬರ್ 5ರಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೀನಿ ಬಿಜೆಪಿ ಪಕ್ಷದಿಂದ. ನನ್ನ ಚಿಹ್ನೆ ಬಂದು ಹೂವಿನ ಬಂದು ಬಿಜೆಪಿ ಚಿಹ್ನೆಗೆ. ನಾನು ಅತಿ ಹೆಚ್ಚು ಕೆಲಸ ಮಾಡಿದ್ದೀನಿ. ಸುಮಾರು 10 ವರ್ಷಗಳಿಂದ ಕೆಲಸ ಮಾಡ್ಕೊಂಬಂದಿದ್ದೀನಿ. ಕೊರೋನಾ ಟೈಮಿಂದನೂ ಕೆಲಸ ಮಾಡಿದ್ದೀನಿ. ಒಂದು ಕೋವಿಡ್ ಕಿಟ್ ಆಗಿರ್ಬೋದು, ಬೇರೆ ಒಂದು ಯಾರೇ ಕಷ್ಟವಿಲ್ಲ ಎಲ್ಲ ಸ್ಪಂದಿಸಿದ್ದೀನಿ. ಕೆಲಸ ಕಾರ್ಯಗಳೆಲ್ಲ ಮಾಡಿದ್ದೀನಿ. ಯಾವುದೇ ಒಂದು ರೀತಿ ಜನಗಳ ಕಷ್ಟ ಸುಖಕ್ಕೆಲ್ಲ ಸ್ಪಂದಿಸಿದ್ದೀನಿ. ಆದರೆ ಇವತ್ತು ನನ್ನನ್ನು ಗುರುಸಿ BJP ಪಕ್ಷ, ನಮ್ಮ ಶಾಸಕರು ಧೀರಜ್ ಗುಂಡಾ ಸರ್ ಅವರು ಗುರುಸಿ ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾನು ಜನಗಳ ಸೇವೆ ಮಾಡಬೇಕಂತಲೇ ಬಂದಿದ್ದೀನಿ. ಜನ ಅದೇ ರೀತಿಯಲ್ಲಿ ನನ್ನ ಕೈ ಹಿಡಿತಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಜನಗಳ ಹತ್ರ ಕೇಳ್ಕೊತೀನಿ. ಯಾವುದೇ ಒಂದು ಕೆಲಸ ಆಗಲಿ ಯಾವುದನ್ನು ಕೈ ಬಿಡಲ್ಲ. ಹಗಲು ರಾತ್ರಿ ಕೆಲಸ ಮಾಡಿದ್ದೀನಿ. 10 ವರ್ಷದಿಂದಲೂ ಮಾಡಿದ್ದೀನಿ. ಈಗ ಮುಂದೇನೂ ಮಾಡಬೇಕಂತ ಹೇಳ್ಬಿಟ್ಟು ನನಗೆ ಆಸಕ್ತಿ ಇದೆ. ಆದ್ದರಿಂದ ನಮ್ಮ ಶಾಸಕರು ಏನಿದ್ದಾರೆ, ನಮ್ಮನ್ನೇನೋ ಗೆಲ್ಲಿಸ್ಕೊಟ್ರೆ, ನಮ್ಮ ಹೊರನಳ್ಳಿ ಗ್ರಾಮದ ಜನರು ನನ್ನನ್ನು ಗೆಲ್ಲಿಸ್ಕೊಟ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕಂತೇಳಿ ನನಗೆ ಆಸಕ್ತಿ ಇದೆ. ನಾನು ಮಾಡ್ತೀನಿ. ಸರ್, ನೀವು ರಾಜಕಾರಣಕ್ಕೆ ಬರೋದಕ್ಕೆ ಕಾರಣ, ಮುಖ್ಯ ಏನು ಕಾರಣ? ನಾನು ಮುಖ್ಯ ಉದ್ದೇಶ 10 ವರ್ಷಗಳಿಂದ ನಾನು ಕೆಲಸ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು. ಆದ್ದರಿಂದ ನಮ್ಮ ಧೀರಜ್ ಗುಂಡಾ ಸರ್ ಅವರು ಕೆಲಸಗಳು ಇನ್ನೂ ಹೆಚ್ಚು ರೀತಿಯಲ್ಲಿ ಕೆಲಸ ಕೊಡಬೇಕು ನಮ್ಗೆ. ಅವ್ರು ಏನೇ ಆದರೂ ಯುವಕರು ಬರಬೇಕು. ನಾವೆಲ್ಲ ಮೂರು ಪಕ್ಷದಿಂದನೂ ಯುವಕರೇ ನಿಂತಿದ್ದೀರಿ. ಒಂದು ನಾವು ರಾಮಮೂರ್ತಿ ಅಂತ, ಮತ್ತು ಇನ್ನೊಂದು ಚಂದನ್ ಅಂತ JDS NDAಯಿಂದ ನಿಂತಿರಿ. ನಾವು NDAಯಿಂದನೇ ನಿಂತಿದ್ದೀರಿ. ಮತ್ತು ಅನಿಲ್ ಕುಮಾರ್ NDAಯಿಂದನೂ ನಿಂತಿದ್ದೀರಿ. ಮೂರೂ ಜನನೂ ಒಳ್ಳೆ ಯುವಕರು. ಕೆಲಸ ಮಾಡೋ ಆಸಕ್ತಿ ಇದೆ ಎಲ್ಲರಿಗೂ. ಕೆಲಸ ಮಾಡಬೇಕಂತೇಳಿ ಎಲ್ಲ ಯೂಸ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಧೀರಜ್ ಸರ್ ಅವರು. ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀವಿ ನಾವು ಈ ವೇದಿಕೆ ಮುಖಾಂತರ.